Hi everyone, welcome back to Divya Creations. ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಗ್ರ್ಯಾಂಡಾಗಿದೆ ಡಿಸೈನ್ ಇದು. ಫಸ್ಟಿಗೆ ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಸೊ ಫಸ್ಟು 1 2 3 4 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ. ಮತ್ತೆ 1 2 3 4 4 ಚೈನ್ ಹಾಕ್ಕೊಂಡು ಲಾಕು. ಇದೇ ಥರ ನಾನಿಲ್ಲಿ 4 ಟೈಮ್ಸು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ 4 ಸಲ 4 ಚೈನ್ ಆಗಿದೆ. ಇವಾಗ 1 2 3 4 5 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ಸೇಮ್ ಪಾಯಿಂಟಲ್ಲೇ ಇವಾಗ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ಎಗೈನ್ 1 2 3 4 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಮಾಡೋಣ. ಇದೇ ಥರ 4 ಚೈನನ್ನು ನಾವು 7 ಟೈಮ್ಸ್ ಹಾಕ್ಕೋಬೇಕಾಗತ್ತೆ. 7 ಟೈಮ್ಸು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗೋಣ. ಬೇಸ್ ಲೈನ್ ತುಂಬ ಈಸಿಯಾಗಿದೆ, ತುಂಬ ಕ್ವಿಕ್ಕಾಗೂ ಹಾಕ್ಬೋದು. ಇದೊಂದು ಬ್ರೈಡಲ್ ಗ್ರ್ಯಾಂಡಾಗಿ ಬರುತ್ತೆ. ಬ್ರೈಡಲ್ ಡಿಸೈನ್ ಇದು ತುಂಬ ಕ್ವಿಕ್ಕಾಗೂ ಆಗುತ್ತೆ. ಸೊ ನೋಡಿ 7 ಟೈಮ್ಸ್ ಆಗಿದೆ. 1 2 3 4 5 6 7 ಟೈಮ್ ಆಗಿದೆ. ಇವಾಗ 1 2 3 4 5 ಚೈನ್ ಹಾಕ್ಕೊಂಡು ಸೇಮ್ ಪಾಯಿಂಟ್ಗೆ ಲಾಕ್ ಮಾಡ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಮಾತ್ರ 4 ಚೈನು 4 ಟೈಮ್ಸ್ ಹಾಕ್ಕೋಬೇಕು. ಮಿಡಲಲ್ಲಿ ನಾವು 7 ಟೈಮ್ಸು 4 ಚೈನ್ ಹಾಕ್ಕೋಬೇಕಾಗತ್ತೆ. ಲಾಸ್ಟಿಗೆ 4 ಸಲ ಆಗಿದೆ. ಸೊ ಇವಾಗ ನಾನು ಸೀರೆನ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ಡಿಸೈನ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಮತ್ತು ಇಲ್ಲಿ ನಾನು 1 2 3 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕು. 3 ಟೈಮ್ಸು ನಾನು 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. 3 ಟೈಮ್ಸು 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಚೈನ್ ಇದೆಯಲ್ಲ, ಇಲ್ಲಿ ಲಾಕ್ ಮಾಡೋದು ಬೇಡ. ಸೊ ನಾವಿವಾಗ ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಈ ಲೂಪ್ ಇದೆಲ್ಲ, ಈ ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು, ದಾರ ಇವಾಗ ನೋಡಿ 4 ಇದೆ. ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟ್ 2 ದಾರ ಒಂದು ಮಾಡೋಣ, ನೆಕ್ಸ್ಟ್ 2 ದಾರ. ಇದೇ ಥರ ಇನ್ನೂ ಒಂದು ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ತ್ರಿಬಲ್ ಕ್ರೋಶ, ಡಬಲ್ ಕ್ರೋಶ, ಲಾಕು ಇದೇನು ಮಾಡೋದು ಗೊತ್ತಿಲ್ಲ ಅನ್ನೋರು ಈಗಾಗಲೇ ನಾನು ಟ್ಯುಟೋರಿಯಲ್ಸ್ನ ಮಾಡಿದ್ದೀನಿ. ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಆ ವಿಡಿಯೋಸ್ನ ನೋಡಿದ್ರೆ ಕ್ರೋಶ ಡಿಸೈನ್ ಹಾಕೋದನ್ನ ಈಸಿಯಾಗಿ ಕಲಿಬೋದು. ಮತ್ತು ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಇನ್ನೂ ಒಂದು ತ್ರಿಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಸೊ ನಾವಿಲ್ಲಿ ಈಸಿಯಾಗಿ ತ್ರಿಬಲ್ ಕ್ರೋಶ, ಡಬಲ್ ಕ್ರೋಶ ಹಾಕೋದನ್ನ ನನ್ನ ಚಾನಲಲ್ಲಿ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಒಂದು ಸಲ ಚೆಕ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಕಲಿಬೇಕು ಅಂತ ಇರೋರಿಗೆ ಶೇರ್ ಮಾಡಿದ್ರೆ ಸೊ ಅವರಿಗೂ ಹೆಲ್ಪ್ ಆಗುತ್ತೆ. ಸೊ ಹೀಗೆ ನಾವು 10 ತ್ರಿಬಲ್ ಕ್ರೋಶನ ಹಾಕ್ತಾ ಹೋಗೋಣ. ನಮಗಿಲ್ಲಿ ಫೈನಲ್ ಲುಕ್ಕು ಕೋನ್ ಶೇಪಲ್ಲಿ ಬರುತ್ತೆ. ಐಸ್ ಕ್ರೀಮ್ ಕೋನ್ ಇರೋದಲ್ಲ ಆ ಶೇಪಲ್ಲಿ ಬರುತ್ತೆ ಡಿಸೈನು. ತುಂಬಾ ಬ್ಯೂಟಿಫುಲ್ ಆಗಿದೆ. 10 ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ಈ 4 ಚೈನ್ ಆದಮೇಲೆ ಲಾಕ್ ಇದೆ ಅಲ್ಲ, ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ನೆಕ್ಸ್ಟು ಈ 4 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಈ 4 ಚೈನ್ ಮೇಲೆ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಒಂದು ಲೂಪ್ ಇದೆ ಅಲ್ಲ, ಆ ಲೂಪ್ ಮೇಲೆ ಇದೇ ಥರನೇ ನಾವು ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು. 10 ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ಸೊ ಸೆಕೆಂಡ್ ಸ್ಟೆಪ್ಪು ಹೀಗೆ ಕಂಟಿನ್ಯೂ ಆಗುತ್ತೆ. ಥರ್ಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಸ್ಟೆಪ್ಪು. ಇವಾಗ ಥರ್ಡ್ ಸ್ಟೆಪ್ಪಿಗೆ ಸೊ ಸ್ಯಾರಿನ ಸೀದಾ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೇರೆ ಒಂದು ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ನಾನು 6 ಎಳೆ ದಾರ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಫಸ್ಟಿಗೆ ಲಾಕ್ ಮಾಡಿರೋ ಕಡೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಾಕ್ ಮಾಡಿಕೊಂಡು 4 ಚೈನ್ ಹಾಕಿರೋ ಕಡೆ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ 4 ಚೈನ್ ಹಾಕ್ಕೊಳ್ತೀನಿ.
4 ಚೈನು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ಈ 4 ಚೈನು ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸೂಜಿ ಮೇಲೆ ಒಂದು ಸಲ ದಾರಾನ ತೊಗೊಂಡು ಫಸ್ಟ್ ಕಂಬಾಗೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ಒಂದು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳೋಣ. ಸೊ ನೋಡಿ ಈ ಥರ ಒಂದು ಚೈನ್ ಹಾಕ್ಕೊಳ್ಳೋಣ. ಸೂಜಿ ಮೇಲೆ 2 ಸಲ ದಾರಾನ ತೊಗೊಳ್ಳೋಣ. 2 ಸಲ ದಾರಾನ ತೊಗೊಂಡು ಈ ಕಂಬದೊಳಗಡೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ದಾರ 4 ಇದೆ, ಫಸ್ಟಿಗೆ 2 ದಾರನ ಒಂದು ಮಾಡೋಣ, ಇನ್ನು ಉಳಿದಿದ್ದು 3 ದಾರ ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ದಾರಾನ ತೊಗೊಂಡು ಫಸ್ಟ್ ಇರೋ 2 ದಾರನ ಒಂದು ಮಾಡೋಣ. ಇವಾಗ 4 ದಾರ ಆಗಿದೆ ಅಲ್ಲ, ಹಾಗೆ ಉಳಿಸ್ಕೊಳ್ಳೋಣ. ಸೊ ಇದೇ ಥರನೇ ಇನ್ನು ಒಂದು ಸಲ ಮಾಡ್ಕೊಳ್ಳೋಣ. ಇವಾಗ 5 ಚೈನ್ ಉಳ್ಕೊಳ್ತು. ಸೊ ಮತ್ತೆ ಇನ್ನೂ ಒಂದು ಸಲ ಮಾಡ್ಕೊಳ್ಳೋಣ. ಸೊ ಟೋಟಲಿ ನಮಗಿವಾಗ 6 ಚೈನ್ ಇದೆ. ಈ 6 ಚೈನು ಒಟ್ಟಿಗೆ ರಿಲೀಸ್ ಮಾಡೋಣ. ಸೊ ನೋಡಿ ಈ ಥರ. ನೆಕ್ಸ್ಟು ಒಂದು ಚೈನ್ ಹಾಕ್ಕೊಳ್ಳೋಣ. ಮತ್ತೆ ಸೂಜಿ ಮೇಲೆ ದಾರಾನ ತೊಗೊಂಡು 1 2 ಸೆಕೆಂಡ್ ಚೈನಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ಒಂದು ಕಂಬ ಹಾಕ್ಕೊಳ್ಳೋಣ, ಡಬಲ್ ಕ್ರೋಶೆ ಕಂಬ. ಮತ್ತು ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರಾನ ತೊಗೊಳ್ಳೋಣ. ಈ ಕಂಬದೊಳಗಡೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಫಸ್ಟಿಗೆ ಇರೋ 2 ಚೈನ್ನ ಮಾತ್ರ ಒಂದು ಮಾಡ್ಕೋಬೇಕು, ಉಳಿದಿದ್ದೆಲ್ಲ ಹಾಗೆ ಬಿಟ್ಕೋಬೇಕು. ನೋಡಿ ಇವಾಗ 3 ಚೈನ್ ಇದೆ. ಸೊ ಈಗೇನು ನೀಡಲ್ ಮೇಲೆ ದಾರಾನ ತೊಗೊಂಡು ಇದ್ರೊಳಗಡೆ ಹೋಗಿ ಮತ್ತೆ 2 ಚೈನ್ನ ರಿಲೀಸ್ ಮಾಡೋಣ. ಇವಾಗ 4 ಚೈನ್ ಉಳ್ಕೊಳ್ತು. ಮತ್ತೆ ನೀಡಲ್ ಮೇಲೆ ದಾರಾನ ತೊಗೊಂಡು ಇದೇ ಥರ ಮಾಡ್ಕೊಂಡು ಹೋಗೋಣ. ತುಂಬ ಈಸಿಯಾಗಿ ಮಾಡ್ಬೋದು. ಇದು ಡಿಸೈನು ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಕೋನ್ ಶೇಪಲ್ಲಿ ಬರುತ್ತೆ ಇದು ಡಿಸೈನು. ಐಸ್ ಕ್ರೀಮ್ ಕೋನ್ ಬರುತ್ತಲ್ಲ, ಸೊ ಆ ಥರ ಮೇಲ್ಗಡೆ ಒಂದು ಚೆರಿ ಹಣ್ಣಿರೋ ಥರ ಒಂದು ಬೀಡು, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಫುಲ್ಲು ವಿಡಿಯೋನ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ನ ಡಿಫ್ರೆಂಟಾಗಿ ಡಿಸೈನ್ಸ್ನ ಹಾಕಿ ಅಪ್ಲೋಡ್ ಮಾಡಲಿಕ್ಕೆ. ಹೋಲ್ ಹಾರ್ಚು ನಾವು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ ಇದಿಷ್ಟು ಕಂಪ್ಲೀಟ್ ಆಗಿದೆ. ನೀವು ಇಷ್ಟಕ್ಕೇ ಹೆಂಡ್ ಮಾಡಿಕೊಂಡು ಬೇಕಾದರೆ ಇಲ್ಲಿ ಕುಚ್ಚಾಕ್ಕೋಬೋದು. ಸೊ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದನ್ನು ಟರ್ನ್ ಮಾಡ್ಕೋಬೇಕು. ಸೊ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ಸ್ಯಾರಿನ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ, ಅಲ್ಲಿ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತೀನಿ. ಸೊ ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 1 2 3 4 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡು ಈ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಒಂದು ಡಿಸೈನ್ ಮಧ್ಯೆ ಗ್ಯಾಪ್ ಇದೆ ಅಲ್ಲ, ಅಲ್ಲಿ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡು ಈಗೇನ್ ಈ 2 ಮಧ್ಯ ಗ್ಯಾಪ್ ಇದೆ ಅಲ್ಲ, 2 ಡಿಸೈನ್ ಮಧ್ಯ ಅಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತೀನಿ. ಮತ್ತು 1 2 3 4 4 ಚೈನ್ ಹಾಕ್ಕೊಂಡು ಲಾಕು. ಇದನ್ನು ಆರ್ಚ್ ಮೇಲೆ ಈ ಥರ ಒಂದು 4 ಚೈನ್ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇದಾದಮೇಲೆ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಸೂಜಿ ಮೇಲೆ ದಾರಾನ ತೊಗೊಂಡು ಈ 4 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ದಾರ 3 ಇದೆ ಅಲ್ಲ, ಈಗ ಆ 3 ಒಟ್ಟಿಗೆ ರಿಲೀಸ್ ಮಾಡೋಣ. ಈಗೇನು ಸೂಜಿ ಮೇಲೆ ದಾರಾನ ತೊಗೊಂಡು ಇದೇ ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ಈ ಥರ ರಿಲೀಸ್ ಮಾಡೋಣ. 2 ಆಗಿದೆ ಅಲ್ಲ, ಸೊ 2 ಆದಮೇಲೆ 2 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ತೀನಿ. ಒಂದು ಚೈನ್ ಆದಮೇಲೆ ಈ ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಇಲ್ಲಿ ಈ ಹಾಫ್ ಡಬಲ್ ಕ್ರೋಶೆ ಮಧ್ಯ ಸ್ಪೇಸ್ ಇದೆಯಲ್ಲ, ಅಲ್ಲಿಗೆ ನಾನು ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಈ ಥರ ಒಂದು ಪೀಕೋ ಥರ ಪುಟ್ಟದಾಗಿ ಫಾರ್ಮ್ ಆಗುತ್ತೆ. ನೆಕ್ಸ್ಟು ಸೂಜಿ ಮೇಲೆ ಒಂದು ಸಲ ದಾರಾನ ತೊಗೊಂಡು ಇದೇ ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ದಾರ 3 ಇದೆ ಒಟ್ಟಿಗೆ ರಿಲೀಸ್ ಮಾಡ್ತೀನಿ.
ಇದಕ್ಕೆ ನಾವು ಹಾಫ್ ಡಬಲ್ ಕ್ರೋಶ ಅಂತೇಳಿ ಕರಿತೀವಿ. ನೆಕ್ಸ್ಟು ಇದೇ ಥರ ನಾವಿಲ್ಲಿ ಟೋಟಲಿ 4 ಹಾಫ್ ಡಬಲ್ ಕ್ರೋಶನ ಹಾಕ್ಕೋಬೇಕು. ಸೊ ನೋಡಿ 4 ಹಾಫ್ ಡಬಲ್ ಕ್ರೋಶ. ಮತ್ತು ಇದೇ ಒಂದು ಲೂಪ್ ಒಳಗಡೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಒಂದು ಸಿಂಗಲ್ ಕ್ರೋಶ. ಮತ್ತು ಪಕ್ಕದ ಒಂದು 4 ಚೈನ್ ಗ್ಯಾಪಿಗೆ ಹೋಗಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ನೆಕ್ಸ್ಟು ಸೂಜಿ ಮೇಲೆ ದಾರನ ತೊಗೊಂಡು ಇದೇ ಲೂಪ್ ಒಳಗಡೆ ನೀಡಲ್ನ ಹಾಕಿ 2 ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ನೆಕ್ಸ್ಟು ದಾರನ ಉದ್ದ ಎಳ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆದಮೇಲೆ ಒಂದು ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಆದಮೇಲೆ ಒಂದು ಚೈನು. ಸೊ ಇದನ್ನು ನಾವು ಹಿಂದೆ ಇರೋ ಒಂದು ಹಾಫ್ ಡಬಲ್ ಕ್ರೋಶ ಮಧ್ಯ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ನಮಗೆ ಅವಾಗ ಪುಟ್ಟದಾಗ ಒಂದು ಪೀಕೋ ಫಾರ್ಮ್ ಆಗುತ್ತೆ. ನೆಕ್ಸ್ಟು ಸೂಜಿ ಮೇಲೆ ದಾರನ ತೊಗೊಂಡು ಇದೇ ಒಂದು ಲೂಪ್ ಒಳಗಡೆ ಇನ್ನೂ 2 ಹಾಫ್ ಡಬಲ್ ಕ್ರೋಶ ಮತ್ತು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. 2 ಹಾಫ್ ಡಬಲ್ ಕ್ರೋಶ ಆಯ್ತಲ್ವ. ಇವಾಗ ಒಂದು ಸಿಂಗಲ್ ಕ್ರೋಶ. ಸೊ ನಾವು ಹೋಲ್ ಆರ್ಚ್ ಮೇಲೆ ಏನೆಲ್ಲ 4 ಚೈನ್ ಹಾಕಿದ್ದೀವೋ ಆ 4 ಚೈನ್ ಮೇಲೆ ನಾವು ಇದೇ ಥರ ಹಾಕ್ಕೊಳ್ತಾ ಹೋಗ್ಬೋದು. ನೀವು ಬೀಟ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಹಾಫ್ ಡಬಲ್ ಕ್ರೋಶ ಬದಲಿಗೆ ನೀವು ಸಿಂಗಲ್ ಕ್ರೋಶ ಕೂಡ ಹಾಕ್ಕೋಬೋದು. ಸಿಂಗಲ್ ಕ್ರೋಶ ಹಾಕಿದ್ರೆ ಒಂದು ಪ್ಲೇನ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಈಗಾಗಲೇ ಬ್ಯಾಸ್ಕೆಟ್ ಡಿಸೈನ ತೋರಿಸಿದ್ದೀನಲ್ಲ ಆ ಥರ ಒಂದು ಡಿಸೈನ್ ಬರುತ್ತೆ ನೋಡಿ. ಇದಕ್ಕೆ ನಾವು ಐಸ್ ಕ್ರೀಮ್ ಡಿಸೈನ್ ಅಂತ ಹೇಳ್ತೀವಿ ನೋಡಿ. ಐಸ್ ಕ್ರೀಮ್ ಥರ ಡಿಸೈನ್ ಹಾಕೋದು. ಸೊ ನೆಕ್ಸ್ಟು ಇದನ್ನು ಇಲ್ಲಿ ಹೆಂಡಾದಮೇಲೆ ಹಾಫ್ ಡಬಲ್ ಕ್ರೋಶ ಎಂಡಾದಮೇಲೆ ಇಲ್ಲಿ ನಾನು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಸಿಂಗಲ್ ಕ್ರೋಶ ಆದಮೇಲೆ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಿಫೋರ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಡಿಸೈನ್ ಈಗ ಬರುತ್ತೆ. ಸೊ ನೆಕ್ಸ್ಟು ಇದೇ ಥರನೇ 4 ಚೈನ್ ಮೇಲೆ 4 ಚೈನ್ ಹಾಕ್ಕೊಳ್ಳೋಣ. ಡಿಸೈನಿಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಿಮಗೆ ಡಿಸೈನ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಯಾರಾದರೂ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಚಾನಲ್ನ ನೋಡ್ತೀರಿ. ಸೊ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ. ನಮಗೂ ಒಂದು ಖುಷಿ ಆಗುತ್ತೆ. ನಿಮ್ಮ ನೋಡಿ ಫೈನಲ್ ಲುಕ್ಕು ಹೀಗಿದೆ. ನಾನು ಶ್ಯಾಂಪಲ್ ಪೀಸಲ್ಲಿ ಹಾಕಿರೋದು ಒಂದು ಚೂರು ರಿಂಕಲ್ ಬಂದಿಲ್ಲ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಒಂದು ಕಡೆನೂ ಫೋಲ್ಡ್ ಆಗಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಸೊ ನೋಡಿ ಇದೊಂದು ಐಸ್ ಕ್ರೀಮ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಕೋನ್ ಐಸ್ ಕ್ರೀಮ್ ಥರ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನಿಮಗಿನ್ನ ಗ್ರ್ಯಾಂಡಾಗಿ ಬೇಕಂದರೆ ಇಲ್ಲಿ ಸ್ಟೋನ್ ಚೈನು ಬಾಲ್ ಚೈನು ಹಾಕ್ಕೋಬೋದು. ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.